ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ಫಿಕ್ಸಾ? ಸನ್ನಿವೇಶ ಹೆಚ್ಚಾಗುತ್ತಾನೆ ಇದೆ. ಯಾಕೆಂದ್ರೆ ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ಬಳಿ ತಂದು ಇಳಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ವಾಯು ದಾಳಿ ಮಾಡೋ ಸಾಧ್ಯತೆ ಬಹಳ ಇದೆ. ಯಾಕಂದ್ರೆ ಇರಾನ್ನ ಕತಾರ್ನ ಬಳಿ ಜಮಾವಣೆಗೊಂಡ ಅಮೆರಿಕದ ಯುದ್ಧ ವಿಮಾನಗಳು ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆಯಾಗುವ ಸಾಧ್ಯತೆ ಇದ್ದು, ಇರಾನ್ನಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಷ್ಟೇ ವಿಮಾನಗಳು ಜಮಾವಣೆಗೊಂಡಿದ್ದಾವೆ ಆಲ್ರೆಡಿ. ಯಾಕೆಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದ, ಇರಾನ್ನಲ್ಲಿರುವ ನಾಗರಿಕ ಹಕ್ಕುಗಳ ರಕ್ಷಣೆಗೋಸ್ಕರ ನಾವು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗ್ತೇವೆ ಎಂದು ಘೋಷಣೆ ಮಾಡಿದ್ದ. ಈಗಾಗಲೇ ಅಲ್ಲಿನ ಖಮೀನಿ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಿ 2,000ಕ್ಕೂ ಹೆಚ್ಚು ಸಾವು ನೋವುಗಳಾಗಿ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. ಹಾಗಾಗಿ ಟ್ರಂಪ್ ಆಡಳಿತದಿಂದ ಇರಾನ್ ವಿರುದ್ಧ ಕಠಿಣ ಕ್ರಮ ಎಚ್ಚರಿಕೆ ಕೂಡ ಆಗಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ತೊರೆಯಲು ಅಮೆರಿಕದ ನಾಗರಿಕರಿಗೆ ಸೂಚನೆ ನೀಡಿದ್ದಾನೆ. ಏನಂತ? ಭೂಮಾರ್ಗದ ಮೂಲಕ ಟರ್ಕಿ ಕಡೆಗೆ ಹೋಗಿ ಎಂದು ಸೂಚನೆ ನೀಡಿದ್ದಾನೆ. ಈಗಾಗಲೇ ಕಳೆದ ವರ್ಷ 2 ಯುದ್ಧಗಳನ್ನು ನೋಡಿ ಪ್ರಪಂಚ ಜರ್ಜರಿತವಾಗಿದೆ. ಅಷ್ಟರಲ್ಲಿಯೇ 3ನೇ ಯುದ್ಧ ಆಗುವ ಚಾನ್ಸಸ್ ಕೂಡ ತುಂಬಾ ಇದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಟ್ರಂಪ್ ಇರಾನ್ನೊಂದಿಗೆ ಮಾತುಕತೆ ನಡೆಸಲು ಸಿದ್ಧರಾಗಿದ್ದಾರೆ ಎಂದು ಹೇಳಿಕೆಗಳು ಬರುತ್ತಿದ್ದಾವೆ. ಆದರೆ ಇರಾನ್ನ ಸರ್ಕಾರದಿಂದ ಹಿಂಸಾಚಾರವನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇರಾನ್ನ ಆಂತರಿಕ ವ್ಯವಸ್ಥೆಯಲ್ಲಿ ಅಮೆರಿಕ ಮಧ್ಯಪ್ರವೇಶಿಸಬಾರದು ಎಂದು ಇರಾನ್ ಬೆದರಿಕೆ ಕೂಡ ಹಾಕಿದೆ ಅಮೆರಿಕಾಗೆ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ಕೂಡ ಹಾಕಿದೆ. ಇರಾನ್ನ ಈ ಬೆದರಿಕೆಯನ್ನು ಹಿನ್ನೆಲೆಯಲ್ಲಿ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿರುವ ತನ್ನ ಮಿಲಿಟರಿ ನೆಲೆಗಳಿಂದ ಸಿಬ್ಬಂದಿಗಳನ್ನು ಹಿಂತೆಗೆದುಕೊಳ್ಳುತ್ತಿದೆ. ಪ್ರತಿಭಟನೆಗೆ ಪ್ರಾರಂಭವಾಗಿದ್ದು 26 ವರ್ಷದ ಹುಡುಗ, ನೀವು ನಂಬ್ತೀರಾ? ಅವನ ಹೆಸರು ಇರ್ಫಾನಿ ಸುಲ್ತಾನಿ. ಇವರ ಪ್ರೇರಣೆಯಿಂದಾನೇ ಈ ಹೋರಾಟ ಈ ಮಟ್ಟಿಗೆ ಆಗಿದ್ದೆ ಅಂತ ಟಾರ್ಗೆಟ್ ಮಾಡಿ ಕೂಡ ಅವನನ್ನ ಬಂಧಿಸಿದ್ದಾರೆ ಆಲ್ರೆಡಿ. ಇವನನ್ನ ಗಲ್ಲಿಗೇರಿಸೋ ಚಾನ್ಸಸ್ ಕೂಡ ಬಹಳ ಇದೆ.